ಓಂ ಶಾಂತಿ. ನಿಮಗೆ ಹಾಗೂ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಧರ್ಮ ಮಂತ್ರ ಅವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಇವರೇ ಮನಸ್ಸು ಅಸ್ಥಿರತೆ ಇದ್ದರೆ ಲೈಫಲ್ಲಿ ಅವರು ಯಾವತ್ತೂ ಉದ್ಧಾರ ಆಗಲ್ಲ. ಒಂದಳೆ ತಾತನೋ ಅಜ್ಜಿನೋ ಮುತ್ತಾತನೋ ಯಾವುದಾದ್ರೂ ಅವರು ಆಸ್ತಿ ಇಟ್ಟಿದ್ರೆ, ಬಂಗಾರನೋ ವಜ್ರ ವೈಡೂರ್ಯನೋ ಆಸ್ತಿ ಪಾಸ್ತಿನೋ ಅವ್ರು ಇಟ್ಟಿದ್ರೆ, ತಾತ ಮುತ್ತಾತ ಅಥವಾ ಅಜ್ಜಿ ಅಥವಾ ಇನ್ಯಾರೋ ಬಂಧುಗಳು ಇಟ್ಟಿದ್ರೆ ಒಂದಷ್ಟಿರುತ್ತೆ. ಅದರಲ್ಲಿ ಕಾರ್ ತಗೊಂಡು ಟೂ ವೀಲರ್ ತಗೊಂಡು ಮನೆಗಳು ಕಟ್ಟೋ ಇನ್ನೇನೋ ಮಾಡೋ ಇನ್ನೇನೋ ವ್ಯಾಪಾರ ಬಿಸ್ನೆಸ್ಸು ಕಂಪನಿ ಏನೋ ಮಾಡ್ತಾ ಇರ್ತಾರೆ. ಇದೇನಾದರೂ ಮನಸ್ಸು ಲೂಸ್ ಇದ್ದರೆ, ವಿಕೃತ ಮನಸ್ಥಿತಿ ಇದ್ದರೆ, ಪ್ರತಿ ಕ್ಷಣ ಮನಸ್ಸು ಬದಲಾವಣೆ ಆಗ್ತಾಯಿದ್ರೆ, ನಿಮ್ಗೆ ಗೊತ್ತಿರ್ಬೋದು ಕೆಲವ್ರು ಹೆಂಗಪ್ಪ ಅಂದರೆ ಕ್ಷಣಕ್ಕೂ ಬದಲಾಗ್ತಿರ್ತಾರೆ. ಪ್ರತಿಯೊಂದು ವಿಚಾರಕ್ಕೂ ಸಿಡುಕು ಮಾಡ್ಕೊಳ್ತಿರ್ತಾರೆ. ಕೋಪ ಪ್ರತಿಯೊಂದು ವಿಚಾರಕ್ಕೂ ಸಿಡುಕು ಮಾಡ್ಕೊಳ್ತಾರೆ. ಪ್ರತಿಯೊಂದು ವಿಚಾರಕ್ಕೂ ತಪ್ಪುಗಳು ಎಣಿಸ್ತಾರೆ. ತಪ್ಪುಗಳು ಒಂದು ಊಟದಲ್ಲಾಗಲಿ, ಊಟ ಇಟ್ಟ ತಕ್ಷಣ ಏನು ಅನ್ನ ಹಿಂಗಿದೆ, ಏನು ಚಪಾತಿ ಹಿಂಗಿದೆ, ಚಪಾತಿ ಸರಿಯಾಗಿ ಬೆಂದಿಲ್ಲ, ಚಪಾತಿ ರೌಂಡ್ ಆಗಿಲ್ಲವಂತೆ. ಇನ್ನು ಕೆಲವ್ರು ಏನೋ ರೋಸ್ಟೇ ಮಾಡಿಲ್ಲ. ಯಾರು ಹೇಳಿದ್ರು ನನಗೆ ಚಪಾತಿ ಮಾಡೋಕ್ಕೆ? ಎಲ್ಲಿ ಇದಕ್ಕೆ ಪಲ್ಯ ಇಲ್ಲ, ಎಲ್ಲಿ ಇದಕ್ಕೆ ಚಟ್ನಿ ಸರಿಯಿಲ್ಲ, ಎಲ್ಲಿ ಸಾಗೋ ಇಲ್ಲ, ಚಪಾತಿಗೆ ಸಾಗೋ ಇಲ್ಲ. ಈಗ ಏನೇನೋ ಕ್ವಶ್ಚನ್ಗಳು, ಕ್ವಶ್ಚನ್ ಮೇಲೆ ಕ್ವಶ್ಚನ್ ಮಾಡ್ತಾನೆ ಇರ್ತಾರೆ. ಚಪಾತಿ ಯಾರು ಹೇಳಿದ್ರು ನೀನು ಮಾಡೋಕ್ಕೆ? ಈಗ ಗಲಾಟೆ. ಸರಿ ಪಾಪ ಅವ್ರೇನೋ ಮನೇಲಿ ಹೆಂಗಸರೋ ಪಂಗಸರೋ ಯಾರೋ ಅಡುಗೆ ಮಾಡೋರೋ ಯಾರೋ ಒಬ್ಬರು ಇರ್ತಾರೆ. ಮೊದಲೇ ಕೇಳಿರ್ತಾರೆ, ಅದಕ್ಕೆ ಮುಂಚೆ ದಿನವೇ ಕೇಳಿರ್ತಾರೆ. ಏನಂತ? ಚಪಾತಿ ಮಾಡಲಾ, ಉಪ್ಪಿಟ್ಟು ಮಾಡಲಾ, ಚಿತ್ರಾನ್ನ ಮಾಡಲಾ, ಪಲಾವ್ ಮಾಡಲಾ, ಭಾತ್ ಮಾಡಲಾ, ಏನು ಮಾಡಲಿ ಅಂತ ಕೇಳಿರ್ತಾರೆ. ಯಾಕಂದರೆ ಇವ್ರ ಸ್ವಭಾವ ಗೊತ್ತವ್ರಿಗೆ. ಇವರು ಹೇಳಿರ್ತಾರೆ ಬೆಳಗ್ಗೆ ಚಪಾತಿ ಮಾಡು ತಿಂತೀನಿ, ಅದೇ ಮಾಡು ಚಪಾತಿ ಅಂದಿರ್ತಾರೆ. ಈಗ ಚಪಾತಿ ಮಾಡಿರ್ತಾರೆ, ಚಪಾತಿನೂ ಚೆನ್ನಾಗಿರುತ್ತೆ, ಚಟ್ನಿನೂ ಚೆನ್ನಾಗಿರುತ್ತೆ, ಪಲ್ಯನೂ ಚೆನ್ನಾಗಿರುತ್ತೆ, ಜೊತೆಗೆ ಇವರು ಸಾಗುನೂ ಮಾಡಿರ್ತಾರೆ. ಈ ಮನುಷ್ಯ ಸಾಗುನೂ ಕೇಳ್ತಾರೆ. ಆದರೆ ಇಲ್ಲಿ ಕತೆ ಶುರು ಮಾಡಿಬಿಟ್ಟಿದ್ದಾರೆ ಇವರು. ರಾಮಾಯಣ ಮಹಾಭಾರತ ಎಲ್ಲ ಶುರು ಮಾಡಿಬಿಟ್ಟಿದ್ದಾರೆ. ಇದೇ ರೀತಿ ಪ್ರತಿದಿನ ಒಂದು ತುತ್ತು ಕೂಡ ಕರೆಕ್ಟಾಗಿ ತಿನ್ನಲ್ಲ ಅವರು. ಬೈಕೊಂಡೇ ಗೊಣಕ್ಕೊಂಡೇ ತಿನ್ನೋದು ಕೆಲವರು. ಹೆಂಗೋ ಗೀಕೊಂಡೋ ತಿನ್ಬಿಟ್ಟು ಕೆಲವರು ಡ್ಯೂಟಿಗೆ ಹೋಗ್ತಾರೋ ಇಲ್ಲ ಆಚೆ ಹೋಗ್ತಾರೆ. ಇನ್ನು ಕೆಲವ್ರಿಗೆ ಡ್ಯೂಟಿನೇ ಇರಲ್ಲ, ಎಂಥದ್ದಿಲ್ಲ, 3 ಕಾಸು ಸಂಪಾದನೆ ಮಾಡಲ್ಲ. ಎಲ್ಲ ಕೂತ್ಕೊಂಡಿದ್ದ ಕಡೆನೇ ಓಡಾಡ್ಕೊಂಡು ಅಲ್ಲಿ ಇಲ್ಲಿ ತಿನ್ನೋದು, ಓಡಾಡಿಕೊಂಡು ಜೊತೆಗೆ ಇಲ್ಲಿ ಬಂದು ಡೈಲಾಗ್ಗಳು ಬೇರೆ ಹೆಂಡ್ತೀರ ಮೇಲೆ. ಮನೆ ಹೆಂಡ್ತಿರೋ ಇಲ್ಲ ಸೊಸೆಗಳವ್ರ ಮೇಲೆ. ಗೊತ್ತಾಯ್ತಲ್ಲ, ಇಂಥವ್ರನ್ನ ಕಟ್ಕೊಂಡು ಏನು ಮಾಡೋದು? ಇಲ್ಲಿ ಬರೀ ಗಂಡಂದ್ರ ವಿಚಾರ ಅಲ್ಲ, ಹೆಂಡ್ತಿಗಳೇನು ಕಮ್ಮಿನ. ಕೆಲವ್ರು ಡ್ಯೂಟಿಗೆ ಹೋಗ್ತಾರೆ, ಪಾಪ ಗಂಡಂದ್ರೆ ಅಡುಗೆ ಮಾಡ್ಬೇಕು ಮನೆಯಲ್ಲಿ. ಮಾಡ್ತಾರ್ರೀ ತುಂಬ ಮಂದಿ ಗಂಡಂದ್ರೆ ಮನೆಯಲ್ಲೇ ಚಪಾತಿ ರೆಡಿ ಮಾಡ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಪಲಾವ್ ಭಾತ್ ರೆಡಿ ಮಾಡ್ತಾರೆ. ಬೆಳಗ್ಗೆ 4 ಹೇಳ್ತಾರೆ ಗಂಡಸರು. ಅಡುಗೆಗಳು ಟಿಫನ್ಗಳು ರೆಡಿ ಮಾಡ್ತಾರೆ. ಏನು ತಿಳ್ಕೊಬಿಟ್ರಿ ನೀವು? ತುಂಬ ಜನ ಏನು ಗಂಡಸರು ಕಮ್ಮಿನ ಅಡುಗೆ ಮಾಡಿದ್ರಲ್ಲಿ. ಅವರೇ ಎಲ್ಲೋದ್ರೂ ಅಡುಗೆ ಭಟ್ರುಗಳು ಜಾಸ್ತಿ ಇರ್ತಾರೆ, ನೋಡಿರ್ಬೇಕು ನೀವು. ಏನು ಮನೇಲಿ ಮಾಡೋಕ್ಕೆ ಕಷ್ಟನ? ಗಂಡಸರು ಮಾಡ್ತಾರೆ. ಬೆಳಗ್ಗೆ ಎದ್ದು 4 ಹೇಳ್ತಾರೆ. ಎಲ್ಲ ಬಟ್ಟೆಗಳ ಮಕ್ಕಳದು ಹೆಂಡ್ತಿದು ಎಲ್ಲ ಬಟ್ಟೆಗಳೆಲ್ಲ ತೊಗೊಂಡು ಬಕೆಟೆಲ್ಲ ಹಾಕ್ತಾರೆ, ಇಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ತಾರೆ. ಯಾರು? ಗಂಡಂದರು. ಆಮೇಲೆ ಹೆಂಡ್ತಿ ನಿಧಾನ ಕೇಳ್ತಾಳೆ ಒಂದು 6:30 ಗಂಟೆಗೆ. ಆ ಅಮ್ಮ ಎದ್ಬಿಟ್ಟು ಎಲ್ಲ ರೆಡಿ ಆಗೋಷ್ಟೊತ್ತಿಗೆ ಇವರೆಲ್ಲ ರೆಡಿ ಮಾಡಿರ್ತಾರೆ ಅಡುಗೆಗಳು. ಭಾತಗಳು, ಚಿತ್ರಾನ್ನಗಳು, ಉಪ್ಪಿಟ್ಟು, ದೋಸೆ, ಸಡ್ ದೋಸೆ, ಮಸಾಲೆ ದೋಸೆ ಏನೋ ಒಂದು ಮಾಡಿಟ್ಟಿರ್ತಾರೆ ಹೆಂಡ್ತಿಗೆ. ಆ ಹೆಂಡ್ತಿ ಅವಾಗೆಲ್ಲ ರೆಡಿಯಾಗಿ ಮೇಕಪ್ ಮಾಡ್ಕೊಳ್ಳೋಕೆ 1 ಅವರ್ ಬೇಕೆಲ್ಲ ರೆಡಿಯಾಗಿ ಬಂದಲ್ಲಿ ಕೂತ್ಕೊಂಡು ನೋಡ್ತಾಳೆ. ಇವನು ಮಾಡೋದು ಏನು ಸರಿ ಹೋಗಲ್ಲ. ನಾನು ಆಗಲೇ ಹೇಳಿದ್ನಲ್ಲ ಕತೆ, ಸೇಮ್ ಡಿಟೋ ಇಲ್ಲಿ ಕೂಡ ಕತೆ. ಇಲ್ಲಿ ಅದೇ ಶುರುವಾಗುತ್ತೆ. ಪಾಪ ಅವನು ಏನಾಗಬೇಕು ಅಷ್ಟೇ. ದಿನ ಅವ್ನಿಗೆ ಗೊತ್ತು, ದಿನ ಅವ್ನು ಬಯಸ್ಕೊತಾನೆ ಇವತ್ತು. ಹಂಗೆ ಇನ್ನೂ ಕೆಲವರು ಇದ್ದಾರೆ, ಚಿತ್ರಾನ್ನ ಮಾಡೋ ಅಂತ ಹೇಳಿರ್ತಾರೆ. ಏನಿದ್ರಲ್ಲೇ ಕೊತ್ತಂಬರಿ ಸೊಪ್ಪು ಸರಿಯಾಗಿ ಬೆಂದಿಲ್ಲ, ಇದೇನು ಕಡಲೆ ಬೀಜ ಸರಿಯಾಗಿ ರೋಸ್ಟ್ ಆಗಿಲ್ಲ, ಇದೇನು ಬೇಳೆ ಉದ್ದಿನಬೇಳೆ ಕಡಲೆಬೇಳೆ ಸರಿಯಾಗಿ ರೋಸ್ಟ್ ಆಗಿಲ್ಲ, ಹಿಂಗೆಲ್ಲ ಕೇಳ್ತಾರೆ. ಇನ್ನೊಂದು ಸಾರಿ ಏನು ಮಾಡ್ತಾರೆ, ಇದೇನು ಹಿಂಗೆ ರೋಸ್ಟ್ ಮಾಡಿಬಿಟ್ಟಿದ್ಯಾ, ಇದೇನು ಹಿಂಗೆ ಸೀಸಾಗ್ಬಿಟ್ಟಿದ್ಯಾ, ಇದೇನೆಲ್ಲ ಹಿಂಗೆ ಸ್ಮೆಲ್ ಬಂದುಬಿಟ್ಟಿದ್ದೆ, ನಾನು ತಿನ್ನಲ್ಲ ಹೋಗಂತ ಎತ್ತು ಬಿಸಾಕ್ಬಿಡ್ತಾರೆ. ಸದ್ಯಕ್ಕೆ ತಿಂದರೂ ಪರವಾಗಿಲ್ಲ, ಬೈಕೊಂಡು ಅದು ಏರಿ ಗುಡ್ಡೆ ಇಲ್ಲ ಎತ್ತೆ ಆ ಕಡೆ ಎಲ್ಲ ಬಿಸಾಕಿರೋ ಓಕೆ, ಅದು ಒಂಥರ ಏನೋ ಕ್ಲೀನ್ ಮಾಡ್ಕೊಬೋದು. ಎತ್ತಿ ಮೇಲೇ ಹೊಡೆದ್ಬಿಡ್ತಾರೆ ಕೆಲವರು ತಲೆಗೆ ಹೊಡೆದ್ಬಿಡ್ತಾರೆ, ಮುಖದ ಮೇಲೇ ಎಸ್ಬಿಡ್ತಾರೆ. ಕಾಫಿ ಟೀ ಇರ್ಬೋದು, ಯಾವುದೇ ತಿಂಡಿ ತೀರ್ತಾ ಇರ್ಬೋದು, ಈ ರೀತಿ ಇರ್ತಾರೆ. ಕಾರಣ ಏನು? ಅವ್ರ ಮನಸ್ಸು ಅಸ್ಥಿರ.
ಭಾವನೆಗಳು ವಿಕೃತ. ಗೊತ್ತಾಯ್ತಾ? ಏನೋ ಒಂದು ಕೆಲಸ ಇದೆ, ಇಲ್ಲ ಏನೋ ಆಸ್ತಿ ಪಾಸ್ತಿ ಇದೆ ಅನ್ನೋ ಅಹಂಕಾರ, ದುರಹಂಕಾರ. ಕಷ್ಟ ಸುಖ ಗೊತ್ತಿಲ್ಲ ನ್ಯಾಯವಾಗಿ ಈ ರೀತಿ ಇರ್ತಾರೆ ಕೆಲವರು. ಗೊತ್ತಾಯ್ತಾ? ಒಂದು. ಇನ್ನು ಕೆಲವರು ಏನೋ ನಾನು ಡ್ಯೂಟಿಯಲ್ಲಿದ್ದೀನಿ, ನಾನು ಒಳ್ಳೆ ಆಫೀಸರು, ಸ್ಟ್ರಿಕ್ಟ್ ಆಫೀಸರು, ಶಿಸ್ತಿನಿಂದ ಇರ್ತಕ್ಕಂಥವ್ನು, ಡಿಸಿಪ್ಲೈನ್ ಮೇಂಟೈನ್ ಮಾಡೋನು. ಡಿಸಿಪ್ಲೈನ್ ಇವ್ರದ್ದು, ಡಿಸಿಪ್ಲೈನ್ ಅಂತೆ ನೋಡ್ರಿ, ಇದು ಡಿಸಿಪ್ಲೈನ್. ಇನ್ನೊಬ್ರಿಗೆ ಹಿಂಸೆ ಕೊಟ್ಕೊಂಡು, ಮನೆಯಲ್ಲಿ ಇನ್ನೊಬ್ಬರ ಮೇಲೆ ದಬ್ಬಾಳಿಕೆ ಮಾಡಿಕೊಂಡು, ಇನ್ನೊಬ್ಬರ ಮೇಲೆ ಕ್ರೌರ್ಯ ಮೆರೀತಾರಲ್ಲ, ಕ್ರೌರ್ಯ ಆ ರೀತಿ ಮೆರ್ಕೊಂಡಿರೋರು ಡಿಸಿಪ್ಲೈನ್ ಮೇಂಟೈನ್ ಮಾಡ್ತಾರಂತೆ. ಇವ್ರ ಮನಸ್ಸು ಮೇಲೆ ಇವ್ರಿಗೆ ಹಿಡಿತಾ ಇಲ್ಲ, ಇವರ ಕಾಮದ ಮೇಲೆ, ಕಾಮ ಇರುತ್ತಲ್ಲ, ಕಾಮದ ಕಣ್ಣಲ್ಲಿ ನೋಡ್ತಿರ್ತಾರೆ, ಅದ್ರ ಮೇಲೆ ಇವ್ರಿಗೆ ಇಡ್ತಾ ಇಲ್ಲ. ಕೋಪದ ಮೇಲೆ ಇಡ್ತಾ ಇಲ್ಲ, ನಾಲ್ಗೆ ಮೇಲೆ ಇಡ್ತಾ ಇಲ್ಲ. ಇವರ ಡಿಸಿಪ್ಲೈನ್ ಹೇಳ್ಕೊಡ್ತಾರೆ ಇನ್ನೊಬ್ರಿಗೆ. ಬಸ್ನಲ್ಲಿ ಹೋಗಲಿ ಅಲ್ಲಿ ಕಯ ಅಂತ ಇರ್ತಾರೆ ಎಲ್ಲರ ಮೇಲೆ, ಆಫೀಸ್ನಲ್ಲಿ ಹೋಗಲಿ ಅಲ್ಲಿ ಕಯ ಅಂತ ಇರ್ತಾರೆ, ಫ್ಯಾಕ್ಟ್ರಿಯಲ್ಲಿ ಹೋಗಲಿ ಅಲ್ಲಿ ಕಯ ಅಂತ ಇರ್ತಾರೆ, ಒಂದು ಹೋಟೆಲ್ ಇರಲಿ, ಇನ್ನೊಂದಿರಲಿ, ಕಂಪನಿ ಇರಲಿ, ಏನೇ ಇರಲಿ, ದಾರಿಯಲ್ಲೇ ಇರಲಿ ಕಯ ಅಂತಾರೆ ಎಲ್ಲರ ಮೇಲೆ. ಇವರು ಡಿಸಿಪ್ಲೈನ್. ಹೇಳಿದ್ರಾ? ಏನು ಮಾಡ್ತೀರಿ ಇವರು ಡಿಸಿಪ್ಲೈನ್ ಕಟ್ಕೊಂಡು? ನೋಡಿರಿ, ಡಿಸಿಪ್ಲೈನ್ ಇರಬೇಕು. ಡಿಸಿಪ್ಲೈನ್ ಇದ್ದರೆ ಮೊದಲು ನಾವು ಉದ್ಧಾರ ಆಗ್ತೀವಿ, ಆಮೇಲೆ ಬೇರೆಯವ್ರನ್ನೂ ಉದ್ಧಾರ ಮಾಡ್ತೀವಿ, ದೇಶನ ಉದ್ಧಾರ ಮಾಡ್ತೀವಿ. ಆದರೆ ಡಿಸಿಪ್ಲೈನ್ ಅಂದರೆ ಏನು ಮೊದಲು ಅದು ತಿಳ್ಕೊಬೇಕು. ನಮ್ಮ ಮನಸ್ಸಿನ ಮೇಲೆ ಇಡ್ತಾ ಇರಬೇಕು. ಅದಿಲ್ಲ ಅಂದರೆ ಯಾವ ಡಿಸಿಪ್ಲೈನಪ್ಪ ಇದು? ಯಾವ ಡಿಸಿಪ್ಲೈನ್? ಯಾರು ಹೇಳ್ಕೊಟ್ರು? ಇನ್ನೊಬ್ರಿಗೆ ಹಿಂಸೆ ಕೊಡೋದು ಸಣ್ಣ ಪುಟ್ಟದಕ್ಕಲ್ಲ. ಡಿಸಿಪ್ಲೈನ್ ಮೇಂಟೈನ್ ಮಾಡೋದು ಏನಿದ್ರು ದಯೆ ದಾಕ್ಷಿಣ್ಯ ಇಟ್ಕೊಂಡು ಇನ್ನೊಬ್ಬರಿಗೆ ಪ್ರೀತಿಯಿಂದ ಡಿಸಿಪ್ಲೈನ್ ಮಾಡಬೇಕು. ಪ್ರೀತಿಯಿಂದ ಹಿಂಗೆ ಮಾಡಬಾರ್ದು, ಇದು ಮಾಡಿದ್ರೆ ಹಿಂಗೆ ತಪ್ಪಾಗುತ್ತೆ, ಇದು ಮಾಡಿದ್ರೆ ಹಿಂಗಾಗುತ್ತೆ ಹೇಳ್ಕೊಬೇಕು. ಅದೇ ಏನಾದರೂ ಅಡುಗೆ ಮಾಡಿದ್ರೆ ಚಿತ್ರಾನ್ನನೋ, ಗೋಬಿನೋ, ದೋಸೆನೋ, ಇಡ್ಲಿನೋ, ಚಟ್ನಿನೋ, ಸಾಗುನೋ, ಸಾಂಬಾರೋ, ಮುದ್ದೆನೋ, ಸಾರೋ ಏನೋ ಒಂದು ಮಾಡಿದ್ರೆ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನಬೇಕು. ಪಾಪ ಅವ್ರು ಕಷ್ಟಪಟ್ಟು ಮಾಡಿರ್ತಾರೆ, ಮಾಡೋರು ಕಷ್ಟಪಟ್ಟು ಮಾಡಿರ್ತಾರೆ, ಅವ್ರು ಯಾರಾದರೂ ಆಗಿರಲಿ ಕಷ್ಟಪಟ್ಟು ತಾನೇ ಮಾಡ್ತಾರೆ. ಬೇಕಂತ ಉದ್ದೇಶಪೂರ್ವಕವಾಗಿ ಅದು ಚೆನ್ನಾಗಿರಬಾರ್ದು ಅಂತ ಯಾರೂ ಮಾಡಲ್ಲ, ಚೆನ್ನಾಗಿರ್ಬೇಕಂತ ಎಲ್ಲ ಮಾಡೋದು. ಅದನ್ನು ಅರ್ಥ ಮಾಡ್ಕೋಬೇಕು. ಮಾಡಿಕೊಂಡು ಆಮೇಲೆ ಬ್ಯಾಡ್ ಕಮೆಂಟ್ ಮಾಡೋದು ತಿಳ್ಕೊಬೇಕು. ಅದೇ ಅಲ್ಲಿ ಗೊತ್ತಿಲ್ಲ, ಮೊದಲು ಇವ್ರಿಗೆ ಮಾಡೋಕ್ಕೆ ಬರಬೇಕು. ಬೈತಾರಲ್ಲ ಅವ್ರಿಗೆ ಇನ್ನೇನು ಒಂದು ಅಡುಗೆ ಮಾಡೋಕ್ಕೆ ಬರೋಲ್ಲ ಅವ್ರಿಗೆ, ಬೇಕಾದ್ರೆ ನೋಡಿ ಹಂಗಿರ್ತಾರೆ. ಇನ್ನು ಕೆಲವರು ಒಳ್ಳೆ ಕೆಲಸದಲ್ಲಿ ಇರ್ತಾರೆ, ದಬ್ಬಾಳಿಕೆ ನಡೆಸ್ತಾರೆ ಚಿಕ್ಕವ್ರ ಮೇಲೆ. ಆಮೇಲೆ ಏನಾಗ್ತದೆ, ಅವ್ರಿಗೂ ಒಂದಿನ ಅದು ಅವನಿಗಿಂತ ದೊಡ್ಡವನೊಬ್ಬ ಬರ್ತಾನೆ ಯಾರೋ, ಆವಾಗ ಅವ್ರಿಗೆ ಇಕ್ತಾರೆ. ಆವಾಗ ಗೊತ್ತಾಗುತ್ತೆ, ಅಯ್ಯೋ ನನ್ನ ಕೈ ಕೆಳಗಿದ್ದವ್ರಿಗೆ ಅವ್ರಿಗೆಲ್ಲ ಬೈದ್ಬಿಟ್ಟೆ ನಾನು, ಫಸ್ಟ್ ಹಂಗೆ ಬೈಬಾರ್ದಿತ್ತು. ಇವಾಗ ನೋಡು ನನಗಿಂತ ಮೇಲೆ ಅವರು, ನನಗಿಂತ ಬುದ್ಧಿವಂತ ಇನ್ನೊಬ್ಬ ಇರ್ತಾನಲ್ವ, ಅವನಿಗಿಂತ ಬುದ್ಧಿವಂತ ಇನ್ನೊಬ್ಬರು ಇರಲ್ವಾ? ಇರ್ತಾರೆ. ಅವನಿಗಿಂತ ಬಲಶಾಲಿ ಇನ್ನೊಬ್ರು ಇರಲ್ವ, ಅವ್ರಿಗಿಂತ ಬಲಶಾಲಿಗಳು ಇರ್ತಾರೆ. ಹಂಗೆ ದೌರ್ಜನ್ಯ ಮಾಡೋರು ಎಲ್ಲಂದ್ರೆ ಅಲ್ಲಿರ್ತಾರೆ, ಹೆಜ್ಜೆಗೂ ಇರ್ತಾರೆ. ಇವತ್ತು ಈ ಕಾಲದಲ್ಲಿ ಸಣ್ಣ ಪುಟ್ಟದಕ್ಕೂ ಇರ್ತಾರೆ. ಕೆಲವರು ಉದ್ದೇಶಪೂರ್ವಕವಾಗಿ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಅಮಾಯಕರ ಮೇಲೆ ಅಮಾಯಕತ್ವದ ಆಟ ಆಡಿ ಅವ್ರನ್ನ ಕೆಳಗಡೆ ತೊಳೆದ್ಬಿಡ್ತಾರೆ, ಅವ್ರದ್ದೆಲ್ಲ ದೋಚ್ಕೊಬಿಡ್ತಾರೆ, ಎಲ್ಲ ದೋಚ್ಕೊಬಿಡ್ತಾರೆ. ಕೆಲಸ ಕೂಡ ಅವ್ರು ನಿಲ್ದಿರ ಮಾಡ್ಬಿಟ್ಟು ಇವರೇ ಅಲ್ಲಿ ಕೆಲಸಕ್ಕೆ ಸೇರ್ಕೊಬಿಡ್ತಾರೆ. ಯಾವುದೋ ಹುಡುಗಿ ಪಾಪ ನೋಡಿರ್ತಾರೆ, ಆ ಹುಡುಗಿನ ತಪ್ಪಿಸ್ಬಿಟ್ಟು ಇವರೇ ಮಾಡ್ಕೊಬಿಡ್ತಾರೆ. ಯಾವುದೋ ಹುಡುಗ ಸೆಟ್ ಆಗಿರ್ತಾನೆ ಈ ಹುಡುಗಿಗೆ, ಆ ಹುಡುಗಿಗೆ ಇನ್ಯಾರೋ ತಪ್ಪಿಸ್ಬಿಟ್ಟು ಅವ್ರು ಮಾಡ್ಕೊಬಿಡ್ತಾರೆ. ಇವ್ರಿಗೆ ಸಿಗಬೇಕಾಗಿರೋ ಕೆಲಸ ಪಾಪ ಅವರು ಏನೋ ಮಾಡಿ ಟ್ರಿಕ್ಸ್ ಮಾಡಿ ಹೊಡ್ಕೊಬಿಡ್ತಾರೆ. ಹಂಗೆ ಇವ್ರಿಗೆ ಬರಬೇಕಾಗಿರೋದು ಐಶ್ವರ್ಯ ಇನ್ನೊಬ್ರು ದೋಸ್ಕೊಳ್ತಾರೆ. ಹಾಗೆ ಇವ್ರಿಗೆ ಬೇಕಾಗಿರೋ ಗೌರವ, ಸನ್ಮಾನ, ಮೆಡಲ್ಸು, ಪ್ರಮೋಷನು ಎಲ್ಲ ಇನ್ನೊಬ್ಬರು ಒಯ್ಕೊಬಿಡ್ತಾರೆ. ನೀವು ನೋಡ್ರಪ್ಪ ಸಿನಿಮಾಗಳಲ್ಲಿ ಯಾರೋ ಕಷ್ಟಪಟ್ಟು ಪಾಪ ಕಳ್ಳರನ್ನ ಹಿಡ್ಕೊಂಡ್ಬರ್ತಾರೆ, ಕಳ್ಳರನ್ನ ಹಿಡಿತಾರೋ ಇಲ್ಲ ಯಾರೋ ಕ್ರಿಮಿನಲ್ಗಳನ್ನ ಹಿಡಿತಾರೋ ಇಲ್ಲ ಕೇಸ್ ಸಾಲ್ವ್ ಮಾಡ್ತಾರೆ ಯಾರೋ ಪಾಪ ಸಣ್ಣ ಪೊಲೀಸ್ ಆಫೀಸರ್ಗಳು. ಹೊಡ್ಕೊಳ್ಳೋದು ಯಾರೋ, ಪ್ರಮೋಷನ್ ಗಿಟ್ಸ್ಕೊಳ್ಳೋದು ಯಾರೋ ಅವ್ನ ಮೇಲೆ ಅವನಿಗೆ ಮೇಲೆ ಅವನು ಒಳ್ಳೆಯವನಾಗಿದ್ದರೆ ಮಾಡ್ಕೊಳ್ಳಿ, ಕಷ್ಟಪಟ್ಟಿದ್ರೆ ಅವ್ನು ಮಾಡ್ಕೊಳ್ಳಿ ಮೇಲಿನ ಆಫೀಸರು, ಅದರಲ್ಲಿ ನ್ಯಾಯ ಇರುತ್ತೆ. ಕೆಲಸಕ್ಕೆ ಬಾರ್ದು ಕೆಲವು ಪುಡಿಂಗ್ಗಳಿರ್ತಾರೆ. ಆ ಪುಡಿಂಗ್ಗಳು ಹೆಂಗಪ್ಪ ಅಂದರೆ ಕೆಳಗಿರೋರು ಪಾಪ ನಿಷ್ಠಾವಂತರು ಇರ್ತಾರೆ, ಅವ್ರೇನೋ ಕಷ್ಟಪಟ್ಟು ಸಂಪಾದನೆ ಮಾಡಿದರೆ ಇವ್ರು ಒಯ್ಕೊಬಿಡ್ತಾರೆ. ಪಬ್ಲಿಸಿಟಿ ಇವ್ರು ಮಾಡ್ಕೊಳ್ಳೋದು, ಟಿ ವಿ ಮುಂದೆ ಮೀಡಿಯಾ ಮುಂದೆ ನಿಂತ್ಕೊಬಿಟ್ಟು ಹಾಗೆ ಮಾಡಿದೆ ಈಗ ಮಾಡಿದೆ ನಾನೇ ಮಾಡಿದೆ ಅನ್ನೋ ಥರ. ಹಾಗೆ ಕಾಲ ಇವತ್ತು ಎಲ್ಲ ಕಡೆ ಇದೆ. ನಮ್ಮ ಮನೆಗಳಲ್ಲೂ ಇದೆ, ಅಕ್ಕಪಕ್ಕ ಮನೆಗಳಲ್ಲೂ ಇದೆ, ನಮ್ಮ ಬೀದಿನಲ್ಲಿದೆ, ಗಲ್ಲಿಗಿದೆ, ಎಲ್ಲೋದ್ರಲ್ಲಿ ಇದ್ದಾರೆ ಈ ಪುಡಿಂಗ್ಗಳು. ಅವ್ರ ಮಧ್ಯೆ ನಾವು ನರಳ್ತಾ ಇರ್ತೀವಿ. ಗೊತ್ತಾಯ್ತಲ್ಲ? ಏನು ಕಾರಣ ಏನಿದಕ್ಕೆ? ಅವ್ರ ಮನಸ್ಸು ವಿಕೃತಿ ಲೂಸ್. ಗೊತ್ತಾಯ್ತೇನ್ರಿ? ಕೇಳಿಸ್ಕೊಂಡ್ರಾ? ನಿಮಗೆ ಯಾವೊಂದು ಸಣ್ಣ ಕಥೆ ಹೇಳ್ತೀನಿ, ಕೇಳಿಸ್ಕೊತೀರಾ? ಹಾಂ, ಈ ಮನಸ್ಸಿದೆಯಲ್ಲ ವಿಕೃತಿ, ಅದು ಕರೆಕ್ಟಾಗಿರಬೇಕು. ಇಲ್ಲಾಂದರೆ ವ್ಯವಹಾರಗಳು ಕರೆಕ್ಟಾಗಿರಲ್ಲ. ಇವ್ರ ಹತ್ರ ಮರ್ಯಾದೆ ಹೋಗುತ್ತೆ, ಮತ್ತು ನಮ್ಗೆ ಕೆಟ್ಟ ಹೆಸರು ಬರುತ್ತೆ. ಗೊತ್ತಾಯ್ತಾ? ಮತ್ತು
ಸುಮ್ಮನೆ ಲೈಫಲ್ಲಿ ಒಯ್ಕೊಂಡು ಲಾಸ್ಟ್ಗೆ ಏನೇನೋ ಅವ್ರಿಗೆ ಆರೋಗ್ಯನೂ ಕೆಟ್ಟಾಗುತ್ತೆ. ಮೈಂಡು ಯಾವಾಗ ಕರೆಕ್ಟ್ ಇರಲ್ಲ, ವಿಕೃತಿ ಇರುತ್ತೆ. ಆವಾಗ ಹೃದಯ ಹೋಗುತ್ತೆ, ಕರಳುಗಳು ಅಲ್ಸರ್ ಬರುತ್ತೆ, ಗ್ಯಾಸ್ಟ್ರಿಕ್ ಬರುತ್ತೆ, ಕಿಡ್ನಿ ಫೈಲರ್ ಆಗುತ್ತೆ. ಇಲ್ಲೇನು ಅನ್ಕೊಬಿಡ್ರಿ ನೀವು. ಅಯ್ಯೋ, ಮನಸ್ಸು ಕರೆಕ್ಟ್ ಇರಬೇಕು. ಒಳ್ಳೆ ಭಾವನೆ ಇದ್ದರೆ ಹೃದಯಕ್ಕೆ ಯಾವುದೇ ಕಾಯಿಲೆ ಬರೋಲ್ಲ. ಇರೋದು ಹೇಳ್ಬಿಡ್ತೀನಿ. ಒಳ್ಳೆ ಭಾವನೆಗಳಿರೋರಿಗೆ, ಒಳ್ಳೆಯ ರೀತಿ ನೀತಿ ಮೇಂಟೈನ್ ಮಾಡೋರಿಗೆ, ಶಾಂತ ಪ್ರಿಯರಿಗೆ, ಸದ್ಗುಣ ಸಂಪನ್ನರಿಗೆ, ನ್ಯಾಯ ನೀತಿ ಧರ್ಮ ಪಾಲನೆ ಮಾಡೋರಿಗೆ ಯಾವ ಕಾಯಿಲೆನೂ ಇರಲ್ಲ. ಒಂದು ವೇಳೆ ಅಪ್ಪಿತಪ್ಪಿ ಹೃದಯ ಕಾಯಿಲೆ ಬಂತಾ, ಕಿಡ್ನಿ ಕಾಯಿಲೆ ಬಂತಾ, ಒಳ್ಳೆಯವ್ರಿಗೆ ಕರಳುಗಳ ಪ್ರಾಬ್ಲಮ್ ಬಂತಾ, ಇಲ್ಲ ಸೆಕ್ಸಲ್ಲಿ ಏನಾರ ಪ್ರಾಬ್ಲಮ್ ಇದೆಯಾ, ಇಲ್ಲ ಗಂಟ್ಲಲ್ಲಿ, ಇಲ್ಲ ಮೆದುಳಲ್ಲಿ ಪ್ರಾಬ್ಲಮ್ ಬಂತಾ, ಅವ್ರಿಗೆ ಬಂದರೆ ಅದು ದೊಡ್ಡ ಪರಿಣಾಮ ಬೀರಲ್ಲ, ಯಾವುದೇ ಅಡ್ಡ ಪರಿಣಾಮ ಬೀರಲ್ಲ. ಇಮ್ಮಿಡಿಯೇಟ್ಲಿ ಅದು ದೈವ ಗುರು ಅವರ ಬಲದಿಂದ ಅದು ಇಮ್ಮಿಡಿಯೇಟ್ಲಿ ಸಾಲ್ವ್ ಆಗುತ್ತೆ. ಅದಕ್ಕೆ ಮನಸ್ಸು ಸರಿ ಇರಬೇಕು, ಭಾವನೆಗಳು ಸರಿ ಇರಬೇಕು. ಆವಾಗ ನಮ್ಮಲ್ಲಿರೋ ಹಾರ್ಮೋನ್ಸ್ ಇರುತ್ತಲ್ಲ, ಅವೆಲ್ಲ ಸರಿ ಇರ್ತದೆ. ಹಾರ್ಮೋನ್ಸ್ ಗೊತ್ತಾಯ್ತಲ್ಲ. ಯಾವಾಗ ನಮ್ಮ ಮನಸ್ಸು ಭಾವನೆಗಳು ಸರಿ ಇರಲ್ಲ, ಮನಸ್ಸಿನ ಮೇಲೆ ಹಿಡಿತಾ ಇರಲ್ಲ, ವಿಕೃತಿ ಇರುತ್ತೆ, ಆವಾಗ ಭಾವನೆಗಳಿಂದಲೇ ಮನಸ್ಸು ಅಸ್ಥಿರ ಆಗುತ್ತೆ. ಆವಾಗ ನಮ್ಮ ಪ್ರಾಣಶಕ್ತಿ ಇರುತ್ತೆ, ಪಂಚಭೂತಗಳು ಆಚೆ ಕಡೆ ಇರುತ್ತೆ. ಪ್ರಾಣಶಕ್ತಿ ಅಂದರೆ ಗ್ರಹಗಳ ಶಕ್ತಿ, ನಕ್ಷತ್ರಗಳ ಶಕ್ತಿ. ಪಂಚಭೂತಗಳಂದರೆ ವಾಯು, ಅಗ್ನಿ, ವರುಣ, ಭೂಮಿ, ಆಕಾಶ. ತಿಳ್ಕೊಬಿಡಿ. ಭೂಮಿನಲ್ಲಿ ಟೋಟಲ್ ಆಗಿರೋ ಒಳಗಡೆ ಇರೋ ಆಚೆ ಇರೋ ಶಕ್ತಿ, ಗಾಳಿನಲ್ಲಿರೋ ಶಕ್ತಿ, ನೀರಿನಲ್ಲಿರೋ ಶಕ್ತಿ, ಬೆಂಕಿಯಲ್ಲಿರೋ ಶಕ್ತಿ, ಹಾಗೆ ಗ್ರಹ ನಕ್ಷತ್ರಗಳಲ್ಲಿರೋ ಶಕ್ತಿ. ಒಟ್ಟಾರೆ ಈ ಜಗತ್ತಿನಲ್ಲಿರೋ ಶಕ್ತಿನ ಪಂಚಭೂತಗಳು ಅಂತೀವಿ. ಆ ಶಕ್ತಿ ಹೊರಗಡೆ ಏನಿದೆ ನಮ್ಮ ಸುತ್ತಲೂ, ಅದೇ ನಮ್ಮ ಒಳಗೂ ಇರೋದು. ಒಳಗೇನಿದೆ ನಮ್ಮ ಶರೀರದಲ್ಲಿ ಅದೇ ಆಚೆ ಇರೋದು. ಫಾರ್ ಎಕ್ಸಾಂಪಲ್, ಶರೀರದಲ್ಲಿ ರಕ್ತ ಇದೆ, ಆಚೆ ಕಡೆ ನೀರು ಇರುತ್ತೆ. ನಮ್ಮ ಶರೀರದಲ್ಲೂ ನೀರಿದೆ. ಹಾಗೆ ನಮ್ಮ ಒಳಗಡೆ ಗಾಳಿ ಇದೆ, ಆಚೆನೂ ಗಾಳಿ ಇರುತ್ತೆ. ಹಾಗೆ ನಮ್ಮ ಶರೀರದಲ್ಲೂ ಬೆಂಕಿ ಇದೆ, ಶಕ್ತಿ ಇದೆ, ಹೀಟ್ ಇದೆ, ಬೆಂಕಿ ಇದೆ. ಇಲ್ಲಾಂದರೆ ನಾವು ಆಹಾರ ಇವೆಲ್ಲ ಜೀರ್ಣ ಆಗೋಲ್ಲ, ನಾವು ಸತ್ತಂತೆ. ಅಗ್ನಿ ಇರಬೇಕು ಅಲ್ವಾ? ಹಾಗೆ ಹೊರಗಡೆ ಇರೋ ಜಗತ್ತೇ ಒಳಗಡೆ ಇರೋದು, ಒಳಗಡೆ ಇರೋ ಜಗತ್ತೇ ಹೊರಗಡೆ ಇರೋದು. ಅದಕ್ಕೆ ನಮ್ಮ ಭಾವನೆಗಳು ಮನಸ್ಸೆಲ್ಲ ಸರಿ ಇರಬೇಕು. ಇಲ್ಲಾಂದರೆ ನಾವು ಹೆಂಗೆ ಒಳಗಡೆ ವಿಕೃತಿ ಇರುತ್ತೆ ಹಂಗೆ ಹೊರಗಡೆ ಇರುತ್ತೆ. ನಮ್ಮಲ್ಲಿ ವಿಷ ಇದ್ದರೆ ಹೊರಗಡೆನೂ ವಿಷ ಆಗುತ್ತೆ. ಆಮೇಲೆ ನಾವು ತಿಂದಿದ್ದು ಉಸಿರಾಡಿದ್ದು ಎಲ್ಲ ನಮಗೆ ವಿಷಾನೇ ಆಗ್ಬಿಡುತ್ತೆ. ಯಾಕಂದ್ರೆ ನಮ್ಮ ಮನಸ್ಸಿನಲ್ಲಿ ಭಾವನೆಗಳು ಇರೋದೇ ಹೊರಗಡೆ ಇರೋದು. ಇವತ್ತಿಂದ ತಿಳ್ಕೊಬಿಡಿ. ಇದೇ ಸೀಕ್ರೆಟು, ರಹಸ್ಯ. ಅದಕ್ಕೆ ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿರಬೇಕು, ನಮ್ಮ ಹಿಡಿತದಲ್ಲಿರಬೇಕು. ಹಿಡಿತದಲ್ಲಿದ್ದರೆ ಭಾವನೆಗಳು ಹಿಡಿತದಲ್ಲಿರ್ತವೆ. ಭಾವನೆಗಳು ಹೊರಗಡೆ ಬರೋದಿಲ್ಲ, ಅಲ್ಲಲ್ಲೇ ಕಟ್ಟಾಗ್ತವೆ. ಒಂದು ವೇಳೆ ಭಾವನೆಗಳು ಕೆಟ್ಟ ಭಾವನೆಗಳು ಉತ್ಪನ್ನ ಆದರೂ ಕೂಡ ಇಲ್ಲಿಗೆ ನಿಂತಾಗ್ತವೆ. ಅದೇ ಮನಸ್ಸು ಕರೆಕ್ಟ್ ಇಲ್ಲಾಂದರೆ ಹೊರಗಡೆ ಬಂದುಬಿಡುತ್ತೆ. ಆವಾಗ ನಮ್ಮ ಪ್ರಾಣಶಕ್ತಿ ಸರಿಯಾಗಿ ಕೆಲಸ ಮಾಡಲ್ಲ, ಎನರ್ಜಿ ಇರೋದಿಲ್ಲ ನಮ್ಮಲ್ಲಿ. ಎನರ್ಜಿ ಇರೋಲ್ಲ, ಬರೀ ಮಾತಾಡ್ತಾರೆ. ಅವರು ಮಾತಾಡಿ ಬೈದು ತಮ್ಮ ಜೀವನನೇ ಹಾಳು ಮಾಡ್ಕೊಬಿಡ್ತಾರೆ. ತಮ್ಮಲ್ಲಿರೋ ತಪಶಕ್ತಿ ಪುಣ್ಯಶಕ್ತಿನೆಲ್ಲ ಹಾಳು ಮಾಡ್ಕೊಬಿಡ್ತಾರೆ. ಲಾಸ್ಟಿಗೆ ಇಲ್ಲಿ ಯಾರೋ ಅವ್ರನ್ನ ಏನೋ ಕಾಟಾಚಾರಕ್ಕೆ ಅವ್ರನ್ನ ಇಷ್ಟಪಡ್ತಾರಷ್ಟೇ, ಕಾಟಾಚಾರಕ್ಕೆ ಅವ್ರ ಜೊತೆ ಇರ್ತಾರಷ್ಟೇ. ಭಯ ಏನೋ ಅವರಿಂದ ದೂರ ಆದರೆ ಅವರಿಗೆ ನಷ್ಟ ಆಗುತ್ತೆ ಆ ಒಂದು ಕಾರಣಕ್ಕಾಗಿ ಅವ್ರ ಹತ್ರ ಇರ್ತಾರಷ್ಟೇ ಕೆಲವರೆಲ್ಲ. ಅಷ್ಟೇ ಹೊರತು ಇನ್ನೇನು ಇವ್ರ ಮೇಲೆ ಭಕ್ತಿಗೋಸ್ಕರ ಯಾರು ಇರಲ್ಲ. ಇವ್ರ ಜೊತೆ ಭಕ್ತಿಗೋಸ್ಕರ ಗೌರವದಿಂದ ಯಾರು ಇರಲ್ಲ. ಇನ್ನು ವಿಧಿ ಇಲ್ಲದೆ ಅಸಹಾಯಕರಾಗಿ ಪಾಪ ಅಂಥವ್ರ ಹತ್ರ ಕಾಲ ಕಳೀತಾ ಇರ್ತಾರೆ. ಗೊತ್ತಾಯ್ತಲ್ಲ. ಆದರೆ ಅವ್ರಿಗೆ ಒಂದಿನ ಎಗ್ಗಟ್ಕೊಂಡು ಹೋಗ್ತಾರೆ, ಸರ್ವನಾಶ ಆಗ್ತಾರೆ. ಇದು ಅದಕ್ಕೆ ನಮ್ಮ ಮನಸ್ಸು ನಮ್ಮ ಕಂಟ್ರೋಲಿದ್ದರೆ ನಮ್ಮ ಪ್ರಾಣಶಕ್ತಿ ನಮ್ಮ ಕಂಟ್ರೋಲ್ ಇರುತ್ತೆ. ಪ್ರಾಣಶಕ್ತಿ ಅಂದರೆ ಆತ್ಮಶಕ್ತಿ, ಚೈತನ್ಯ, ಪಾಸಿಟಿವ್ ಎನರ್ಜಿ, ಬಯೋ ಎನರ್ಜಿ, ಈಗೆಲ್ಲ ನಾವು ಕರಿತೀವಿ ನ್ಯೂಟ್ರನಸ್ ಪವರ್ ಅಂತ ಕರಿತೀವಿ. ಇದಿದ್ದರೆ ನಮ್ಮಲ್ಲಿ ಒಳ್ಳೆ ತಪಶಕ್ತಿ ಇರುತ್ತೆ, ಒಳಗೂ ಹೊರಗು. ನಾನು ಆಗಲೇ ಹೇಳಿದ್ನಲ್ಲ, ಹೊರಗೂ. ಆಗ ನಮ್ಮಲ್ಲಿ ಒಳ್ಳೆಯ ಭಾವನೆಗಳು, ಒಳ್ಳೆಯ ಮನಸ್ಸಿದ್ರೆ ಹೊರಗಡೆನೂ ಒಳ್ಳೆಯದೇ ಇರುತ್ತೆ. ಸಚ್ಚಿದಾನಂದ ಸ್ವರೂಪ ಪರಬ್ರಹ್ಮ ಅಮೃತವಾಗಿ ಕಾಣುತ್ತೆ. ಎಲ್ಲರೂ ನಮಗೆ ದೇವತೆಗಳಾಗಿ ಕಾಣುತ್ತೆ, ದೈವತ್ವ ಕಾಣುತ್ತೆ ಅಲ್ವಾ? ಅದೇ ನಮ್ಮಲ್ಲಿ ವಿಷ ಇದ್ದರೆ ಹೊರಗಡೆ ಇರೋರು ನಮಗೆ ಕೆಟ್ಟವರಾಗೇ ಕಾಣೋದು. ಇನ್ನೇನು ಕಾಣಿಸ್ತಾರೆ? ನಾವೇ ಕೆಟ್ಟವ್ರಲ್ಲಿ ದೊಡ್ಡ ಕಳ್ಳರು, ಕೆಟ್ಟವರು, ಅಯೋಗ್ಯರು. ಹೊರಗಡೆ ಹಂಗೆ ಕಾಣಿಸ್ತದೆ. ಈಗ ಯಾರೋ ಚೆನ್ನಾಗಿ ಕುಡಿದ್ಬಿಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ. ಕುಡ್ದಿರೋರು ಹೆಂಗಪ್ಪ ಅಂತ ಅಲ್ಲಾಡ್ತಾ ಇರ್ತಾರೆ. ಅವನು ಕುಡಿದ್ಬಿಟ್ಟು ಇನ್ನೊಬ್ರಿಗೆ ಹೇಳ್ತಾನೆ, ಏಯ್ ಕುಡಿದ್ಬಿಟ್ಟು ಬರ್ತೀಯ ಅಡ್ಡ, ಹೋಗೋ ಸೈಡ್ ಹೋಗು ಅಂತಾರೆ. ಏನು ಕುಡ್ದಿದೆಯಾ, ಹಂಗೆ ಮಾತಾಡ್ತೀನಿ ನೀನು ಅಂತ ಕೇಳ್ತಾರೆ. ಕುಡ್ದಿರೋದು ಯಾರು? ಅವರು. ಹಂಗೆ ಇನ್ನು ಹುಚ್ಚರ ಕಥೆನೂ ಅಷ್ಟೇ, ಹುಚ್ಚರಾಗ್ಬಿಟ್ಟಿರ್ತಾರೆ. ಆ ಹುಚ್ಚರಾದರೂ ಬೆಸ್ಟು, ನಿಜ ಹೇಳ್ತೀನಿ, ಹುಚ್ಚರಾದರೂ ಬೆಸ್ಟು. ನಿಜವಾದ ಹುಚ್ಚರು ಎಲ್ಲ ಹುಚ್ಚ ಹಾಸ್ಪಿಟ್ಲಲ್ಲಿರ್ತಾರೆ. ಅವ್ರ ಹತ್ರ ಹೇಳ್ಬೋದು ನಾವು. ಇವ್ರ ಹತ್ರ ಹೇಗೋಕ್ಕಲ್ಲ. ಈ ಕುಡುಕರಂದರೆ ಕುಡಿಯೋರಲ್ಲ, ಕುಡುಕರಲ್ಲ ರೀ, ನೆನ್ಪಿಟ್ಕೊಳ್ಳಿ. ಎಷ್ಟೋ ಜನ ಕುಡಿತಾರೆ, ಆರಾಮಾಗಿರ್ತಾರೆ.
ಸ್ಟಡಿಯಾಗೇ ಇರ್ತಾರೆ 24 ಅವರ್ ಎಷ್ಟೇ ಕುಡಿಯಲಿ ಸ್ಟಡಿಯಾಗಿರ್ತಾರೆ. ಒಳ್ಳೆ ಇನ್ನೂ ಚೆನ್ನಾಗಿ ಮಾತಾಡ್ತಾರೆ, ಇನ್ನೂ ಚೆನ್ನಾಗಿ ಗೌರವ ಕೊಡ್ತಾರೆ ಕೆಲವರೆಲ್ಲ ಕುಡಿದ್ರೆ. ಇನ್ನು ಕೆಲವರು ಅಯೋಗ್ಯರು ಇರ್ತಾರೆ, ಇಷ್ಟೇಷ್ಟು ಕುಡಿತಾರೆ, ಅವ್ರಿಗೆ ಮನ್ಸು ಮೇಲೆ ಕಂಟ್ರೋಲ್ ಇರೋಲ್ಲ, ತಿಕ್ಲಾಗ್ಬಿಟ್ಟಿರ್ತಾರೆ, ಹುಚ್ಚರಾಗ್ಬಿಟ್ಟಿರ್ತಾರೆ. ಆ ಹುಚ್ಚರಾದರೆ ಎಷ್ಟೋ ಬೆಸ್ಟ್, ಆ ಥರ ಆಗ್ಬಿಡ್ತಾರೆ ಕೆಲವು ಕುಡುಕರು. ಇಷ್ಟೇ ಕುಡ್ದಿರ್ತಾರೆ, ಇನ್ನೇನು ಜಾಸ್ತಿ ಇಲ್ಲ, ಒಂದು ಪೆಗ್ಗು ಕೂಡ ಇಲ್ಲ ಅದು. ಹಂಗೆ ಗೊತ್ತಾಯ್ತಲ್ಲ, ಮನಸ್ಸು ಅವ್ರಿಗೆ ಹಿಡಿತಾ ಇರೋದಿಲ್ಲ. ಇನ್ನು ಕೆಲವರು ಅಮಾವಾಸ್ಯೆ ಪೌರ್ಣಮಿ ಬಂದರೆ, ಗ್ರಹಣ ಬಂದರೆ ಕೆಲವರಿಗೆ ವಿಕೃತ ಆಗಿಬಿಡ್ತಾರೆ, ದೆವ್ವ ಹಿಡ್ದಂಗೆ, ದೆವ್ವ ಹಿಡ್ದಂಗೆ. ಆವಾಗ ಅವ್ರನ್ನ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾರೆ, ದೇವಸ್ಥಾನಗಳಿಗೆ, ಮಂತ್ರವಾದಿಗಳ ಹತ್ರ, ದರ್ಗಾಗಳಿಗೆಲ್ಲ ಕರ್ಕೊಂಡು ಹೋಗ್ತಾರೆ. ಮೈಂಡ್ ಅವ್ರಿಗೆ ಇಡ್ತಾ ಇರಲ್ಲ. ಇದಕ್ಕೆಲ್ಲ ಕಾರಣ ಏನು? ನಾವು ಇದನ್ನು ಹೆಂಗೆ ವಾಸಿ ಮಾಡ್ಕೊಳ್ಳೋದು, ಮನಸ್ಸನ್ನು ಹೆಂಗೆ ಕಂಟ್ರೋಲ್ ತೊಗೊಳ್ಳೋದು ಅಂದರೆ ಸಪ್ತಚಕ್ರಗಳ ಸಾಧನೆ, ಕುಂಡಲಿನಿ ಸಾಧನೆ ಎಲ್ಲ ಕಲಿಬೇಕು. ಆನ್ಲೈನ್ ಕ್ಲಾಸಲ್ಲಿ ನಾವು ಕೊಡ್ತೀವಿ. ಇಲ್ಲಿ ಚಕ್ರಗಳ ಬಗ್ಗೆ ಎಲ್ಲ ಹೇಳ್ಕೊಡ್ತೀವಿ. ಯಾವ್ಯಾವ ಚಕ್ರದಲ್ಲಿ ಏನೇನು ಪ್ರಾಬ್ಲಮ್ ಇದೆ, ಮನಸ್ಸು ಯಾಕೆ ನಮ್ಮ ಹಿಡಿತದಲ್ಲಿಲ್ಲ, ನಮ್ಮ ಬುದ್ಧಿ ಯಾಕೆ ನಮ್ಮ ಹಿಡಿತದಲ್ಲಿಲ್ಲ, ಭಾವನೆಗಳು ಯಾಕೆ ಹಿಡಿತದಲ್ಲಿಲ್ಲ, ಯಾಕೆ ಅನಾರೋಗ್ಯ ಆಗಿದೆ, ಯಾಕೆ ನಾವು ಏನೇ ಕೆಲಸ ಕೈ ಹಾಕಿದ್ರೆ ಯಾಕೆ ಈಡೇರ್ತಾ ಇಲ್ಲ, ಇದಕ್ಕೆಲ್ಲ ಕಾರಣ ನಮ್ಮ ಮನಸ್ಸು ಕರೆಕ್ಟಾಗಿಲ್ಲ, ಭಾವನೆಗಳು ಕರೆಕ್ಟಿಲ್ಲ, ನಾವು ಮಾಡೋ ವ್ಯವಹಾರ ಕರೆಕ್ಟಾಗಿಲ್ಲ, ನಾವು ತಗೊಳ್ಳೋ ತೀರ್ಮಾನಗಳು ಸರಿಯಿಲ್ಲ, ನಮ್ಮ ಡೈರೆಕ್ಷನ್ ಸರಿಯಿಲ್ಲ ಅನ್ನೋದು ಇಲ್ಲೇ ಕನ್ಫರ್ಮ್ ಆಗುತ್ತೆ. ಗೊತ್ತಾಯ್ತಲ್ಲ? ಸಮಾಜದಲ್ಲಿ ಯಾಕೆ ನಾವು ಸೋಲ್ತಾ ಇದ್ದೀವಿ, ಯಾಕೆ ನಾವು ಎಲ್ಲ ಕಳ್ಕೊಳ್ತೀವಿ ಈ ರೀತಿ. ಅದಕ್ಕೆ ಕಳ್ಕೊಬಾರ್ದು. ಇರೋವಾಗಲೇ ನಾವು ಮನಸ್ಸನ್ನು ಕರೆಕ್ಟಾಗಿ ಇಟ್ಕೋಬೇಕು, ಇರೋವಾಗಲೇ ಭಾವನೆಗಳನ್ನ ಕರೆಕ್ಟಾಗಿ ಇಟ್ಕೋಬೇಕು. ಇವಾಗೇನು ನಮ್ಮಲ್ಲಿ ಆಸ್ತಿ ಪಾಸ್ತಿ ಇದೆ, ವ್ಯವಹಾರ ಇದೆ, ಕೆಲಸ ಇದೆ, ಅದನ್ನಿನ್ನೂ ವೃದ್ಧಿ ಮಾಡ್ಕೋಬೇಕು. 4 ಜನ ಹತ್ರ ನಾವು ಗೌರವ ಸಂಪಾದನೆ ಮಾಡ್ಕೋಬೇಕು. ನಾವಿನ್ನೂ ಗಟ್ಟಿ ಮಾಡ್ಕೋಬೇಕು. ಬಡ್ಡಿಗೆ ಬಡ್ಡಿ, ಚಕ್ರ ಬಡ್ಡಿ ಅಂತೀವಲ್ಲ, ಹಾಗೆ ಅದು ಅಕ್ಷಯವಾಗಿ ವೃದ್ಧಿ ಮಾಡ್ಕೊಂಡು ಹೋಗಬೇಕು. ಅಷ್ಟೇ ಹೊರತು ಇರೋದನ್ನೆಲ್ಲ ತಾತ ಮುತ್ತಾತ ಅಜ್ಜಿ ಯಾರೋ ಇಟ್ಟಿದ್ದ ಆಸ್ತಿ ಅಥವಾ ಯಾವುದೋ ಜನ್ಮದಲ್ಲಿ ನಾವು ಮಾಡಿದ ಪುಣ್ಯ ಈ ಜನ್ಮದಲ್ಲಿ ಕೆಲಸ ಸಿಕ್ಕಿದೆ, ಅದನ್ನು ಇವಾಗ ಕಳ್ಕೊಬಿಟ್ರೆ ಹೆಂಗೆ ರೀ? ಹಾಳು ಮಾಡ್ಕೊಬಿಟ್ರೆ ಲೈಫ್ ವೇಸ್ಟ್ ಅಲ್ವ? ಆಮೇಲೆ ಮತ್ತೆ ಪಡ್ಕೊಳಕ್ಕಾಗುತ್ತಾ? ಆಗಲ್ಲ. ಅದಕ್ಕೆ ಪಾಪ ಮಾಡಬಾರ್ದು, ಯಾರ ಮೇಲೆ ದೌರ್ಜನ್ಯ ಮಾಡಬಾರ್ದು. ಪ್ರೀತಿ ಪ್ರೇಮದಿಂದ ಎಲ್ಲರನ್ನೂ ವಾತ್ಸಲ್ಯ ಭರಿತರಾಗಿ ನಾವು ಮಾತಾಡಬೇಕು. ಮಕ್ಕಳಂತೆ ನೋಡ್ಬೇಕು ಎಲ್ಲರನ್ನೂ. ಈ ಜಗತ್ತಲ್ಲಿ ಪ್ರತಿ ಜೀವಿಯನ್ನು ನಾವು ದಯೆ ದಾಕ್ಷಿಣ್ಯದಿಂದ ನೋಡ್ಬೇಕು. ಎಲ್ಲ ಜೀವಿಗಳನ್ನು, ಮನುಷ್ಯರಾಗಲಿ, ಪ್ರಾಣಿಗಳಾಗಲಿ, ಗಿಡ ಮರ ಬಳ್ಳಿ ಏನಾಗಲಿ, ಗುರು ದೈವ ಎಲ್ಲ ಇರುತ್ತೆ. ಗೊತ್ತಾಯ್ತಲ್ಲ? ಓಕೆ ಅವರೇ, ನಿಮ್ಮಲ್ಲಿ ಒಳ್ಳೆತನ ಇರಲಿ, ಮನಸ್ಸನ್ನು ಒಳ್ಳೆ ಥರ ಇಟ್ಕೊಳ್ಳಿ. ಇದು ಪಾರ್ಟ್ 1 ಇರುತ್ತೆ ಮನಸ್ಸಿನ ಬಗ್ಗೆ. ಮನಸ್ಸು ಹಾಗೂ DNA ನಮ್ಮ ಹಿಡಿತ ಪ್ರಾಣಶಕ್ತಿ ಅಂತ. ನೆಕ್ಸ್ಟ್ ಪಾರ್ಟ್ ನೋಡಿ, ಅದರಲ್ಲಿ ವಿಘ್ನೇಶ್ವರ ಹಾಗೂ ಮೂಷಿಕರಾಜ ಅವ್ರದ್ದು ಮನಸ್ಸಿನ ಬಗ್ಗೆ ಹೇಳ್ಕೊಡ್ತೀನಿ. ಒಂದು ಎಕ್ಸಾಂಪಲ್ ಕತೆ ಕೊಡ್ತೀನಿ ನಾನು ನೆಕ್ಸ್ಟ್ ಪಾರ್ಟಲ್ಲಿ. ಇದು ಸ್ವಲ್ಪ ದೊಡ್ಡದಾಯ್ತು ಅನ್ಕೋತೀನಿ. ಸಾಕಿಲ್ಗಿದು. ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ ಆದರೆ ಮಾಡ್ಕೊಳ್ಳಿ. ಜೀವನದಲ್ಲಿ ಹೆಂಗೆ ವ್ಯವಹಾರ ಮಾಡಬೇಕು, ಹೆಂಗಿರಬೇಕು, ಆರೋಗ್ಯ ಹೆಂಗೆ ಸಂಪಾದನೆ ಮಾಡಬೇಕು, ನಿಮಗೆ ಮನಸ್ಸು ಭಾವನೆಗಳ ಆಧಾರದ ಮೇಲೆ ನಮ್ಮ ಏನೋ ಒಂದು ತಗೊಳ್ಳೋ ನಿರ್ಧಾರಗಳಿದೆ, ತಾಳ್ಮೆಯಿಂದ, ವಿವೇಚನೆಯಿಂದ ಅದು ಡಿಪೆಂಡ್ ಆಗುತ್ತೆ ಮುಂದಿನ ನಮ್ಮ ಅಭಿವೃದ್ಧಿಗೆ ಅಲ್ವಾ. ಅದಕ್ಕೆ ಎಲ್ಲರೂ ಸ್ವಲ್ಪ ಒಳ್ಳೆ ವೀಡಿಯೋಗಳು ನೋಡಿ, ಗುರುಗಳದ್ದು ಅದು ಇದು. ದೈವತ್ವ, ಗುರು ದೈವ ಭಕ್ತಿ ಇಟ್ಕೊಳ್ಳಿ, ದಾನ ಧರ್ಮ ಮಾಡಿ, ದಕ್ಷಿಣೆ ಇವೆಲ್ಲ ಇರುತ್ತೆ, ಅವೆಲ್ಲ ಮಾಡ್ಕೊಳ್ಳಿ, ಪುಣ್ಯ ಕಟ್ಕೊಳ್ಳಿ. ಸಪೋರ್ಟ್ಗಿರುತ್ತೆ ನಿಮಗೆ ಗುರು ದೈವ ಬಲ. ಸರಿಲ್ಲ? ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಕ್ಕೊಳ್ಳಿ. ಇಲ್ಲಿ ಆನ್ಲೈನ್ ಕ್ಲಾಸಲ್ಲಿರುತ್ತೆ, ಕುಂಡಲಿನಿ ಸಾಧನೆ, ಯೋಗ ಸಾಧನೆ, ಸಪ್ತಚಕ್ರಗಳ ಸಾಧನೆ, ಯೋಗ ಸಾಧನೆ ಎಲ್ಲ ಹೇಳ್ಕೊಡ್ತೀವಿ, ಕಲಿಸ್ಕೊಡ್ತೀವಲ್ಲ ಹೇಗೆ ಬದುಕೋದು. ಇಷ್ಟ ಆದರೆ ಆನ್ಲೈನ್ ಕ್ಲಾಸ್ ಸೇರ್ಕೊಳ್ಬೋದು ನಂಬರ್ ತೊಗೊಂಡು. ಸರಿಲ್ಲ? ಓಕೆ, ನಿಮ್ಗೆ ಒಳ್ಳೇದಾಗಲಿ. ನಿಮ್ಗೆ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು, ಎಲ್ಲರೂ ಒಳ್ಳೇದಾಗಲಿ ಅವ್ರೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ ಅವ್ರೆ.